ಬದುಕು ಜಟಕ ಬಂಡಿ. ಅವಳಿಗೆ ಏನಾದ್ರು ಒಂದು ಮಾತಂದ್ರೆ ಬಳಿ ಜಚ್ಕೊಂಡು ನುಂಗೋದು, ಕರೆಂಟ್ ಹಿಡ್ಕೊಳಕ್ ಹೋಗೋದು. ಎಷ್ಟು ದಿನ ಅಂತ ಕಾಯ್ತೆ ಮೇಡಮ್ ಅವಳನ್ನ ನೀನು? ಮೇಡಮ್ ಬಳಿ ಜಚ್ಕೊಳಕ್ ನಾನು ಹೋಗಿಲ್ಲ. ಬಳಿ ಬಿದ್ದಿದ್ದು ಹೊಡೆದಿದ್ದು ನನಗೆ ಇದು ಮಾಡಪ್ಪ ಅದನ್ನ ನುಂಗ್ತೇನೆ ಅಂತ ತಿಳ್ಕೊಂಡಾರು. ಕರೆಂಟ್ ನನಗೆ ಏನು ಗೊತ್ತಿಲ್ಲ. ಅವ್ರ ಮನೆಗೆ ಇನ್ನೊಬ್ಳು ಮಾಡ್ತಾಳ, ಅದು ಅವಳಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಇದು ಈ ವಿಷಯ ನನಗೆ ಏನು ಗೊತ್ತಿಲ್ಲ. ಕರೆಂಟ್ ಏನು ಗೊತ್ತಿಲ್ಲ ಮೇಡಮ್ ಮಾತು ಬಂದ್ರೆ ತಗಣಿ ಪುಡಿ ಕರ್ಕೊಂಡು ಒಂದು ಮಾತು ಅನ್ನಂಗಿಲ್ಲ ಮೇಡಮ್. ಅವತ್ತು ಹೊಡೆದಿದ್ದು ಕುಡ್ದಿದ್ದು ಕಣ್ಣೆಲ್ಲ ಬಾತಿ ಹೊಡೆದಿದ್ದು ಅಲ್ಲ ಮೇಡಮ್ ರಾತ್ರಿ 1 ಗಂಟೆ ಆಗೈತೆ ಮೇಡಮ್. ಇಬ್ರು ಸಾಯ್ರೆ ಮೇಡಮ್ ರಾತ್ರಿ 1 ಗಂಟೆ ಆಗೈತೆ ಮೇಡಮ್. ರಾತ್ರಿ 1 ಗಂಟೆ ಆಗೈತೆ. ಬಟ್ಟೆ ಕಟ್ಕೊಂಡು ಹೊರಗಡೆ ನಿಂತ್ಕೊಂಡಿದ್ದಾಳೆ. ನಾನು ಕಾಲ್ ಬಿದ್ದೆ, ಬೇಡ ನನ್ನ ಮರದಿ ತೆಗಿಬೇಡ, ಇಷ್ಟೆಲ್ಲ ಮಾಡಿದೆಲ್ಲ ಒಳಗಡೆ ಬಾ. ಅಲ್ಲಿ ಜನ ಓಣೆಗಿನ ಜನ ಬಂದ್ರೆ ಅಲ್ಲಮ್ಮ ಬಟ್ಟೆ ಕಟ್ಕೊಂಡು ಹಿಂಗ್ ಹೊರಗಡೆ ನಿಂತ್ಕೊಂಡ್ರೆ ಅವ್ನ ಮರ್ಯಾದೆ ಏನಾಕತ್ತೆ? ಏನ್ ಮಾಡಿದ ಗಂಡ ಎಂಟು ಜಗಳಿದ್ದು ಏನ್ ಒಳಗಡೆ ಬಗೆಹರಿಸಿದ್ರು ಅಂತ ಅಂದ್ರು ಮೇಡಮ್ ಜನ. ಈಗ ಅವ್ನ ಯಾಕೆ ಮಾಡ್ಕೊಂಡಿದ್ದೇವ ತಾಯಿ, ನಿನ್ಗೆ ಯಾರು ಸಿಗ್ತಿದ್ದಿಲ್ಲ ಅಂತ ಎಷ್ಟೋ ಜನ ನನಗೆ ಒಣೆಯವರೇ ಹೇಳಿದಾರೆ ನನಗೆ. ಈಗ ಮಾಡ್ಕೊಂಡಿದೆಯಲ್ಲ ಈಗ ಅಮ್ಮ ಮೇಡಮ್ ಅವರೇ, ನನಗೆ ಅವ್ನ ಹೋಗ್ತೀನಿ ಸಾಯೋವರೆಗೂ ಅವ್ನ ಕಟ್ಕೊಂಡಿಂದ ತಪ್ಪಿ ಸಾಯೋವರೆಗೂ ಬಾಳೆ ಮಾಡ್ಕೊಂಡು ತಿಂತೇನೆ. ನನಗೆ ಅವನೇ ಬೇಕು ಹೊಟ್ಟೆ. ನೋಡ್ರಿ ಮೇಡಮ್, ನನಗೆ ಇಷ್ಟಕ್ಕೊಂದು ಅವಳು ಟಿವಿಯಲ್ಲಿ ಬಂದು ಸಹ ನನ್ನ ಮಾನ ಮರದ ತೆಗಳಂದ್ರೆ ನನಗೆ ಅವ್ರ ಜೊತೆ ಸಂಸಾರ ಮಾಡಕ್ ನನಗೆ ಇಷ್ಟ ಆಯ್ತು. ನನಗೆ ಬೇಕು ಮೇಡಮ್. ಏನ್ ಎಷ್ಟು ಜನಕ್ಕಂತಂದ್ರಿ ಮೇಡಮ್ ಅವರೇ? ಆಯ್ತಲ್ಲಪ್ಪ ಎರಡು ಸೀರಿಯಲ್ ಎರಡೇ ಅಂತಲ್ಲ ಮೇಡಮ್ ಅವರೇ, ನನಗೆ ಅವ್ರ ಜೊತೆ ಜೀವನ ಮಾಡಕ್ ನನಗೆ ಇಷ್ಟ ಇಲ್ಲ ಮೇಡಮ್. ನೋಡ್ರಿ ಮೇಡಮ್ ಅವರೇ, ಇದಕ್ಕೆ ನೀವು ಏನೇ ಶಿಕ್ಷೆ ಕೂಡ ಅನುಭವಿಸ್ತೀನಿ, ನನಗೆ ಅವ್ರ ಜೊತೆ ಜೀವನ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಮೇಡಮ್. ನಾನು ಇವ್ರ ಜೊತೆಗೆ ಹೋಗಕ್ಕೆ ರೆಡಿ ಇಲ್ಲ. ಬೆಂಗಳೂರಾಗಿದ್ರು ನಾನು ಪರವಾಗಿಲ್ಲ. ನಾನು ಅವ್ರ ಜೊತೆ ಜೀವನ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಸಾಯ್ತೀನಿ ಬೇಕಾದ್ರೆ ಅವ್ರ ಜೊತೆ ಜೀವನ ಮಾಡಂಗಿಲ್ಲ. ನಾನು ನಿನ್ ಜೊತೆ ಬರ್ತದೆ ನಡಿ ಸಾಯಕ್ಕೆ. ಯಾಕಂದ್ರೆ ನಿನ್ ಜೊತೆ ಬಂದಿದ್ದ ನನ್ನ ಜೊತೆ ಬರೋಕೆ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ? ನನ್ನ ಜೊತೆ ಬರೋಕೆ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ? ಅಲ್ರಿ ಮೇಡಮ್ ಅವರೇ, ಬರೀ ಹೆಣ್ಮಕ್ಳಿಗೆ ಅಷ್ಟೇ ನ್ಯಾಯ, ನಾ ಗಂಡ್ಮಕ್ಳಿಗೆ ನ್ಯಾಯ ಇಲ್ಲ. ಬರೀ ಹೆಣ್ಮಕ್ಳಿಗೆ ಅಷ್ಟೇ ನ್ಯಾಯ. ಈಗ ನಾನೀಗ ಹೊಟ್ಟೆಗೆ ಹೊತ್ಕೊಂಡು ತಿರ್ಗಾಡಕೊಂತೇನೆ. ಈಗ ನಮ್ಮನೆಗೆ ಯಾರು ಬಿಡ್ಕೊಳಲ್ಲ. ನನಗೆ ನನ್ನ ಜೊತೆ ಬರ್ತೇನೆ. ಅದೇ ಮನೆಗೆ ಹೆಣ್ಣುಡ್ರಿ ಇದಾವೆ. ನನ್ನ ಮೈದನರು 4-5 ಜನ ಹೆಣ್ಮಕ್ಳು ಮೈದನರು ಇರೋದು. ಎಲ್ಲಾರ ಮನೆಗೂ 2-2, 3-3 ಹೆಣ್ಮಕ್ಳು ಇದಾವೆ. ಎಲ್ಲರ ಮನೆಗೂ ಕೈ ಬಂದಿದ್ದೇವೆ. ಇದೊಂದು ಸಮಸ್ಯೆ ನಾವ್ ಹಿಂಗ್ ಇಟ್ಕೊಂಡು ನಮ್ಮ ಮನೆಗಳು ಮಕ್ಕಳು ಸುಧಾರ್ಸಕ್ ನಮ್ ಕೈ ಇದೇ ಬಂದ್ಬಿಡ್ತೈತಿ. ಅದಕ್ಕೋಸ್ಕರ ನಾವು ನಮ್ಮ ಗುಂಪಿನ ಮಧ್ಯೆ ಉಳ್ಳಿ ಇಟ್ಕೊಳಲ್ಲ. ಅವನೆಲ್ಲರೂ ಸ್ವಲ್ಪ ಬೇಕಾದ್ರೆ ಬೆನ್ನಿ ಕಟ್ಕೊಂಡು ಹೋಗ್ಲಿ, ಬೇಡ ಅನ್ನಂಗಿಲ್ಲ. ಬೇಡ ಅಂತ ಹೇಳಕ್ಕೆ ಒದ್ರಕ್ಕೆ ಹಳೆ ಬಟ್ಟೆ ಅಲ್ಲ, ಹುಡುಗಿ ಅಲ್ವಾ? ಹಳೆ ಬಟ್ಟೆ ಆದ್ರೆ ಕಳಚಿ ಬಿಸಾಕ್ಬಿಟ್ಟು ಇನ್ನೊಂದು ಹೊಸ ಬಟ್ಟೆ ಹಾಕೋಬಹುದು. ಎಲ್ರ ಮನೇಲೂ ಜಗಳ ಬರುತ್ತೆ, ಎಲ್ರಿಗೂ ಮನಸ್ಪೂರಿಯತೆ, ಆಮೇಲೆ ಜೋಡಿಸ್ಕೋತೀವಿ. ಎಷ್ಟು ಜಗಳ ಆದ್ರೂ ಇಷ್ಟೆಲ್ಲ ಪಬ್ಲಿಕ್ ಆದ್ಮೇಲೆ ಮತ್ತೆ ಇದು ಆಗುತ್ತೆ ಮೇಡಮ್ ಅವರೇ. ಏನ್ ಪಬ್ಲಿಕ್ ಆಗಿದೆ? ಮಗು ಆಗಿರೋದು ಪಬ್ಲಿಕ್ ಅಲ್ವೇನಪ್ಪ? ಅದಕ್ಕಿಂತ ಪಬ್ಲಿಕ್ ಇನ್ನೇನಿದೆ? ನಾನು ಪಬ್ಲಿಕ್ ಅಂದ್ರೆ ಅದಲ್ಲ ಮೇಡಮ್. ರೋಡಲ್ಲೆಲ್ಲ ಕೋಪಟ್ ಇಟ್ಕೊಂಡು ಎಳ್ದಾಡೋದು, ರೋಡಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗೋದು, ಅದೆಲ್ಲ ಯಾಕೆ ಬೇಕು ಮೇಡಮ್ ಅವರೇ? ಅವಳನ್ನ ಕೇಳೋದು ಯಾಕಮ್ಮ ಹಾಗೆಲ್ಲ ಡ್ರಾಮಾ ಮಾಡ್ತೀಯ? ಹಂಗ್ ಕಟ್ಕೊಂಡು ಹೋಗಿಲ್ಲ ಕಟ್ಕೊಂಡು ಹೋಗಿದ್ದು ಮನೆಯಿಂದ ಕರ್ಕೊಂಡು ಹೋದ್ರಲ್ಲ, ಬಾ ಮನೆ ತೋರಿಸ್ತೇನೆ ಅಂತ ಹೇಳಿದ್ರಲ್ಲ, ನಾನು ಬೇರೆ ಕೈ ಹೋಗಿದ್ದೆ. ಯಾಕೆ ಹಿಂಗೆಲ್ಲ ಮಾಡ್ತಿ, ಬಾ ನಮ್ಮ ಮಾಮತ ಕೇಳ್ತೇನೆ ಅಂತೇಳಿ ಹಿಂಗೆ ಕೊಳ್ಪಟ್ಟು ಹಿಡ್ದಿದ್ದೆ. ನನಗೆ ಇಷ್ಟೇ ಹಂಗೆ ಹಿಡ್ದಿದ್ದೆ. ಮತ್ತೆ ಹಂಗೆ ಹಿಂಗ್ ಬಿಡಿಸಿ ಓಡು ಹೋದ್ರು. ಇನ್ನೇನ್ ಮಾಡ್ಬೇಕು? ನೀನ್ ಧ್ವನಿ ಜೋರ್ ಮಾಡ್ಕೊಂಡು ಕಿರ್ಚಾಡ್ತಾ ಇದ್ರಿ, ಏನ್ ಮಾಡ್ಬೇಕು? ಮೇಡಮ್ ಅವರೇ, ನಾನು ಇಲ್ಲಿ ಅಷ್ಟೇ ನಾನು ಮಾತಾಡ್ತಿರೋದು. ನನಗೆ ಅಷ್ಟು ನೊಂದಿದೆ ಮೇಡಮ್. ಅಲ್ಲಿ ಅವಳು ಏನೇನ್ ಮಾತಾಡಿದಿಲ್ಲ ಮೇಡಮ್. ನಾನು ಆಡಿದ್ದೀನಿ ಮೇಡಮ್ ಅವರೇ, ಆಡಿಲ್ಲ ಅಂತಿಲ್ಲ. ಆಯ್ತು ಮೇಡಮ್. ಹೆಣ್ಮಕ್ಳು ಪರವಾಗಿ ನಾನು ಮಾತಾಡ್ತೀನಿ ಅಂತ ಹೆಣ್ಮಕ್ಳು ಹೇಳಿದ್ದಕ್ಕೆಲ್ಲ ಸರಿ ಅನ್ನಲ್ಲ. ಇಲ್ಲ ಮತ್ತೆ ಯಾಕಮ್ಮ ಮದುವೆನ ಉಳಿಸ್ಕೋಬೇಕಾಗಿರೋದು ನೀ? ಆದ್ರೆ ಏನ್ ಬಿಟ್ಟು ಓಡೋಗ್ಬಿಡ್ತಾನೆ? ಏನ್ ಮಾಡ್ತೀಯ? ನಾಳೆ ಈ ಹೊಟ್ಟೆಲಿ ಮಗುನ ಇಟ್ಕೊಂಡು ಒಳ್ಳೆ ರೀತಿಲಿ ಗಂಡನ ಇಟ್ಕೋಬೇಕಾಗಿರೋಳು ನೀನಲ್ವಾ? ನಿಮ್ಮ ಅತ್ತೆಗೊಂದು ಸಂಸಾರ ಮಾಡಲ್ಲ, ನಿಮ್ಮ ಅಪ್ಪ ಅಮ್ಮ ಬಂದು ಸಂಸಾರ ಮಾಡಲ್ಲ. ನೀನಲ್ವಾ ಒಳ್ಳೆ ರೀತಿಲಿ ಗಂಡನ ಜೊತೆ ಮಾತಾಡಿಸಿ ಒಳ್ಳೆ ರೀತಿಲಿ ಇಟ್ಕೋಬೇಕಾಗಿರೋದು? ಮತ್ತೆ ಏನೋ ಸಣ್ಣ ಪುಟ್ಟದ್ ಬರುತ್ತೆ, ಸ್ವಲ್ಪ ನುಂಗ್ಕೋಬೇಕು, ಸ್ವಲ್ಪ ತಡ್ಕೋಬೇಕು. ಎಲ್ಲ ಜಗಳಾಡಿ ಬಗೆಹರಿಸ್ಕೊಳಕ್ಕಾಗುತ್ತಾ? ಎಲ್ಲ ಕಿರ್ಚಾಡಿ ಬಗೆಹರಿಸ್ಕೊಳಕ್ಕಾಗುತ್ತಾ? ತಾಳ್ಮೆಯಿಂದ ಇರಬೇಕು. ಮದುವೆ ಆಗೋದು ಇನ್ನೇನಕ್ಕೆ? ಎಷ್ಟೆಷ್ಟು ದೊಡ್ಡ ದೊಡ್ಡ ಸಂಸಾರಗಳೆಲ್ಲರೂ ನಿಭಾಯಿಸ್ಕೊಂಡು ಹೋಗ್ತಾರೆ. ಒಬ್ಬ ಅತ್ತೆ, ಒಬ್ಬ ಗಂಡ, ಅವ್ರ ಮನೇಲಿ ಏನು ಅಕ್ಕ ತಂಗಿರಿದ್ದಾರೆ? ಯಾರಿದ್ದಾರೆ?
ಅಪ್ಪ ಅಮ್ಮನ ಮನೆ ಇದೆ ಅಂತ ತಾನೇ ಓಡ್ ಹೋಗ್ತೀಯ, ಇಲ್ದೇ ಇದ್ದಿದ್ರೆ ಏನ್ ಮಾಡ್ತಾ ಇದ್ದೆ? ಮೇಡಮ್ ಅವ್ರೆ ಅಲ್ಲಿ ಹೋದ್ರೆ ನನಗೆ ಬಿಟ್ಕೊಳಲ್ಲ ಮೇಡಮ್ ಅವ್ರೆ. ಯಾರು ಬಿಟ್ಕೋತಾರೆ? ನೀನ್ ಮಾತಿದ್ರೆ ಅಲ್ಲಿ ಓಡೋಗಿ ನಿಂತ್ಕೊಂಡ್ರೆ ಹೊಡಿತಾರೆ ಮೇಡಮ್. ಹೌದು ಮಾಡ್ಕೊಂಡ್ರೆ ಕರ್ಮನ ನೀನೇ ಹೋಗ. ಹೌದು, ಅನುಭವಿಸ್ಬೇಕು. ಪ್ರೀತಿ ಮಾಡದೆ ತಾನೆ, ಅಂದ್ಮೇಲೆ ತಾಳ್ಮೆಯಿಂದ ಅನುಭವಿಸ್ಬೇಕು. ಅಲ್ಲಿ ಓಡೋಗಿ ನಿಂತ್ಬಿಟ್ರೆ ಪದೇ ಪದೇ ಅವ್ರು ಮಾಡ್ಕೊಟ್ಟಿದ್ರೆ ಅವ್ರ ಜವಾಬ್ದಾರಿ, ನೀನೇ ತಾನು ಓಡ್ ಹೋಗಿದ್ದು. ಈಗ ಅವನು ಬೇಡವಾದ್ನ? ಬೇಕು ಮೇಡಮ್. ನಾನು ಬೇಡ ಅಂತ ಹೇಳ್ತಿಲ್ಲ ಮೇಡಮ್ ಅವ್ರೆ. ಬೇಡ ಅಂತ ಹೇಳ್ತಿಲ್ಲ ಅಂದ್ರೆ ರೂಮ್ ಒಳಗಡೆ ಬಿಟ್ಕೊಂಡು ಪರ್ಚ್ತಾ ಇದ್ರೆ ಅವನು ಅದಕ್ಕೆ ಕಿಟಕಿಯಿಂದ ಹಾರ್ಕೊಂಡು ಆಚೆ ಹೋದ. ಕೆಲಸದಿಂದ ಗಂಡಸರು ಮನೆಗೆ ಬಂದ್ರೆ ಜಗಳ ಶುರು ಮಾಡ್ಬಿಟ್ರೆ ಯಾರು ಮನೆಗೆ ಬರ್ತಾರೆ? ಹಂಗೆ ಓಡೋಗ್ಬಿಡ್ತಾರೆ ಅಷ್ಟೇ. ನಿನ್ ಪುಣ್ಯ ಅವ್ನು ಇನ್ನೂ ಕುಡಿಯಕ್ಕೆ ಶುರು ಮಾಡಿಲ್ಲ. ಕುಡಿತೀನಪ್ಪ? ಒಂದು ಅರ್ಕಿ ಚೀಟಿ ಹಾಕಿನ ಅಭ್ಯಾಸ ನನಗೆ. ನಿನ್ ಪುಣ್ಯ. ಏನಮ್ಮ ಜವಾಬ್ದಾರಿಯಿಂದ ನಡ್ಕೋಬೇಕಲ್ವೇ ನಮ್ಮ ಮದುವೆ ಆದ್ಮೇಲೆ? ಮತ್ತೆ ಎಲ್ಲಿ ಕೆಲಸ ಮಾಡ್ತಾ ಇದೆಯಪ್ಪ ಗುರುಮೂರ್ತಿ? ನಾನು ಚಂದ್ರಭವನ ಕೇರ್ ಮಾರ್ಕೆಟ್ ಇದೆ ಬೆಂಗಳೂರಲ್ಲಿ ಬದುಕಿದ್ದೀಯಾ ಇದಕ್ಕೆ ಮುಂಚೆ? ನನ್ನ ಲೈಫಲ್ಲಿ ಇದೇ ಫಸ್ಟ್ ಮೇಡಮ್ ಬಂದಿರೋದು. ಮತ್ತೆ ತಮಾಷೆ ಅನ್ಕೊಂಡಿದ್ದೆ ಜೀವನ ಊರಿಂದ ಬಂದಿರೋದು ಮೇಡಮ್. ನನಗೆ ನೆಮ್ಮದಿ ಬೇಕು ಮೇಡಮ್ ಅವರೇ. ಊರಿಗೆ ಹೋಗು, ನೆಮ್ಮದಿ ನಮ್ಮನೇಲಿ ಇಲ್ಲ ಮೇಡಮ್ ಅವರೇ, ನಾನು ಇಲ್ಲೇ ಬದುಕ್ತೀನಿ. ಇಲ್ಲ ಮೇಡಮ್ ಅವರೇ, ನಾನು ಸತ್ರ ಇಲ್ಲೇ ಸಾಯ್ತೀನಿ. ನಾನು ಬದುಕಿ ಇಲ್ಲೇ ಬದುಕ್ತೀನಿ ಮೇಡಮ್. ಈಗ ಬಿಟ್ಟು ಓಡ್ ಬರೋದೆಲ್ಲ ಸರಿ ಹೋಗಲ್ಲ. ಇಲ್ಲ ಮೇಡಮ್ ಅವರೇ. ನೋಡಪ್ಪ ಮೇಡಮ್ ಅವರೇ, ನಂದು ಸಮಸ್ಯೆ ನೋಡು, ಒಂದು ಮಗು ನಿನ್ನಿಂದ ಅನಾಥ ಆಗಿದೆ. ಎಷ್ಟು ಮಕ್ಕಳು ಅನಾಥ ಮಕ್ಕಳು ಮಾಡ್ಬಿಟ್ಟು ಊರೆಲ್ಲ ಅಲಿತೀಯ. ಹೇಳ್ತೀನಿ ಕೇಳ್ರಿ, ಇಷ್ಟಕ್ಕೆಲ್ಲ ನಾನು ಇದ್ರೆ ತಾನೇ ಅದು ಸಮಸ್ಯೆ ಇದಿರೋದು. ನಾನು ಜೀವಂತವಾಗಿ ಇಲ್ಲಪ್ಪ ಅಂತಂದ್ರೆ ಇವಳು ಏನ್ ಮಾಡ್ತಾಳೆ? ಈ ಗೊಡ್ಡ ಬೆದರಿಕೆ ಎಲ್ಲ ಮೇಡಮ್, ಗೊಡ್ಡ ಬೆದರಿಕೆ ಅಲ್ಲ, ದೊಡ್ಡ ಬೆದರಿಕೆನೆ. ಹಾಗಾದ್ರೆ ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು ನಾನು ನೋಡಿ. ಹೌದಾ ಮೇಡಮ್ ಅವರೇ? ಇದೇ ಮಾತಿರಲ್ಲ ಆತೋಳಿ ಮೇಡಮ್. ನನಗೆ ಏಕ್ದಮ್ಮಿಗೆ ಮಾಡ್ಕೊಂತಂದ್ರೆ ಮಾಡ್ಕೊಂತೀನಿ, ಆಯ್ತಾ? ನನಗೆ ಅವ್ರ ಜೊತೆ ನೋಡು, ಈ ಗೊಡ್ಡ ಬೆದರಿಕೆ ಎಲ್ಲ ನಂಗೆ ಬೇಡ. ಮದುವೆ ಆಗುವಾಗ ಈ ಬುದ್ಧಿ ಇರ್ಬೇಕಾಗಿತ್ತು. ಒಂದ್ಸತಿ ಮದುವೆ ಆಗಿ ಕೆಟ್ಟಿದ್ಯಾ ತಾನೆ, ಎರಡನೇ ಸತಿ ಯಾಕೆ ಮಾಡ್ದೆ ತಪ್ಪನ? ನಾನು ಏನ್ ಅಲ್ಲ, ಅವ್ರು ಮಾಡ್ಕೊಂಡಿದ್ದೀನಿ ನಿಜ. ಮತ್ತೆ ಮಾಡ್ಕೊಂಡ್ರೆ ಸಾಕ್ಬೇಕು. ಈ ಹೆದರ್ಸೋದು, ಚಾಕು ಹಾಕೊಂಡ್ಬಿಡ್ತೀನಿ, ಆತ್ಮಹತ್ಯೆ ಬೇಡ. ಅದೆಲ್ಲ ಗೊತ್ತಾಯ್ತಾ? ಅಲ್ರಿ ಮೇಡಮ್ ಅವರೇ, ಅವಳನ್ನ ಸಾಕಲ್ಲ ಅಂತ ಕಳ್ಸಿದ್ದೀನ. ಓಡ್ ಬಂದಿದ್ಯಲ್ಲಪ್ಪ. ಎದಕ್ಕೋಸ್ಕರ ಬಂದೆ ಮೇಡಮ್ ಅವರೇ? ಯಾತಕ್ಕೋಸ್ಕರ ಬೇಕಾದ್ರೂ ಬಂದಿರ್ಬೋದಪ್ಪ. ಸಾಕಲ್ಲ ಅಂತಾನೆ ಓಡ್ ಬಂದಿರೋದು. ನನಗೆ ಸಾಕಲ್ಲ ಅಂತಂದ ಓಡ್ ಬಂದ. ಯಾರಿಗೂ ಗೊತ್ತಪ್ಪ. ಈಗೇನೋ ತಪ್ಪಾಗಿತ್ತು ನಂದು. ನೀನ್ ಏನ್ ಮಾಡಿದ್ರಿ ಕಡೆ, ನೀನ್ ಎಲ್ಲಿಗಾರ ಹೋಗು, ನಾನು ಏನು ಕೇಳಲ್ಲ. ನಿನ್ ಜೊತೆ ಬಂದಲ್ಲ, ನಿನ್ ಜೊತೆ ಸಾಯೋರ್ಗು ಬಾಳ ಮಾಡ್ತಾನ ಅಷ್ಟೇ. ಜಟಕ